ನಮಸ್ತೆ. ಇವತ್ತು ನಾವು ಇಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಪರಿಸರ ಆಗಿರ್ಬೋದು ಅಥವಾ ಹೊರಗಿನ ಆರೋಗ್ಯ ಆಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು, ಆಹಾರದ ಬಗ್ಗೆ ವಿಚಾರಗಳನ್ನು ಮಾಡಿದ್ವಿ. ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತ ಅಂದರೆ, ಅದು ನಾವು ಉಸಿರಾಡ್ತಕ್ಕಂಥ ಗಾಳಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ನಮ್ಮ ಇಂದಿನ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂತ ಅಂದರೆ, ಇಂದಿನ ದಿನಗಳಲ್ಲಿ ಕೈಗಾರಿಕೆ ಅನ್ನುವಂಥದ್ದು ಹೆಚ್ಚಾಗಿ ಬೆಳೆದಿರಲಿಲ್ಲ. ಕೈಗಾರಿಕೆ ಅನ್ನೋದು ಯಾವಾಗ ಒಂದು ಕಡಿಮೆ ಇತ್ತೋ ಆಗ ಶುದ್ಧವಾದ ಗಾಳಿ ಸಿಗ್ತಾ ಇತ್ತು. ಶುದ್ಧವಾದ ಉಸಿರಾಡಲಿಕ್ಕೆ ಒಂದು ರೀತಿಯ ಒಂದು ಶುದ್ಧವಾದ ಗಾಳಿ ಅನ್ನೋದು ಸಿಗ್ತಾ ಇತ್ತು. ಆದರೆ ಇವತ್ತು ಯಥೇಚ್ಛವಾದ ವಾಹನಗಳ ಓಡಾಟದಿಂದ, ಕೈಗಾರಿಕೆಗಳಿಂದ ಅಥವಾ ಒಂದು ದಹನ ಕ್ರಿಯೆಗಳಿಂದ ನಮ್ಮ ಗಾಳಿ ದಿನ ಕೆಡ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ವಿಪರೀತವಾದ ಒಂದು ಜನಸಂಖ್ಯೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಪ್ರತಿದಿನವೂ ಕೂಡ ಅನೇಕ ವಸ್ತುಗಳನ್ನು ನಾವು ಉರಿಸ್ತಾ ಇರ್ತೀವಿ. ಅದೆಲ್ಲ ಏನಾಗುತ್ತೆ ಅಂತ ಅಂದರೆ, ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ವಾಯುಮಂಡಲಕ್ಕೆ ಅದು ಹೋಗಿ ಸೇರ್ತಾ ಇರುತ್ತೆ. ಈ ಉದಾಹರಣೆಗೆ, ಯಾವುದಾದ್ರೂ ಒಂದು ವಾಹನದಿಂದ ಬಿಡ್ತಕ್ಕಂಥ ಹೊಗೆ ಆಗಿರ್ಬೋದು, ಅಥವಾ ಈ ಯಾವುದಾದ್ರೂ ಒಂದು ಸ್ಮೋಕ್ ಯಾವುದಾದ್ರೂ ಒಂದು ಬೀಡಿ ಆಗಿರ್ಬೋದು ಅಥವಾ ಸಿಗರೇಟ್ ಸೇವನೆ ಆಗಿರ್ಬೋದು, ಅದೆಲ್ಲವೂ ಕೂಡ ವಾತಾವರಣಕ್ಕೆ ಸೇರಿ ಅದು ಒಂದು ರೀತಿಲಿ ಮಿಶ್ರಣ ಆಗಿ ಪರಿವರ್ತನೆ ಆಯ್ತಾ ಇರುತ್ತೆ ನಮ್ಮ ಪರಿಸರದಲ್ಲಿ. ಆ ಒಂದು ಮಿಶ್ರಣ ನಾವು ಏನು ಉಸಿರಾಡ್ತೀವಿ ಅದರಲ್ಲಿ ಬೆರೆತ್ಕೊಂಡಿರುತ್ತೆ. ಅನೇಕ ಮಿಶ್ರಣಗಳು ಈ ರೀತಿಲಿ ಒಂದು ರೀತಿಲಿ ಮಿಶ್ರಣವಾಗಿ ಅದು ವಾಯುಮಂಡಲಕ್ಕೆ ಸೇರಿಕೊಂಡಿರುತ್ತೆ. ಈ ಯಾವುದಾದ್ರೂ ಒಂದು ಪದಾರ್ಥಗಳು ಈಗ ಅದು ವಾಯುಮಂಡಲಕ್ಕೆ ಹೋಗಿ ಸೇರಿಕೊಂಡಾಗ ಒಂದು ಆ ಅನಿಲ ಏನಾಗುತ್ತೆ ಅಂತ ಅಂದರೆ, ಒಂದು ಮಳೆ ಬಿದ್ದಾಗ ಆ ಅನಿಲ ಜೊತೆಗೆ ನೀರು ಅಂತ ಏನು ಹೇಳ್ತೀವಿ, ಆ ನೀರು ಒಂದು ರೀತಿಲಿ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದು ಅದು ಒಂದು ರೀತಿಲಿ ಆ್ಯಸಿಡ್ ರೈನ್ ಥರ ಆಗುತ್ತೆ. ಅದು ಆ್ಯಸಿಡ್ ರೈನು ಅಂತ ಹೇಳ್ತೀವಲ್ಲ, ಅದು ಇದೆ. ಏನಪ್ಪ ಅಂತಂದರೆ, ಅದು ಬೆರೆಯುತ್ತೆ. ಆ ಒಂದು ನೀರಿನ ಅನಿಲದ ಜೊತೆಗೆ ಅದು ಬೆರೆತಾಗ ಅದು ಆ್ಯಸಿಡ್ ರೈನ್ ಆಗುತ್ತೆ. ಹಾಗಾಗಿ ಈ ಕಲುಷಿತವಾದ ವಾತಾವರಣ, ಕಲುಷಿತವಾಗಿರ್ತಕ್ಕಂತಹ ಉಸಿರು, ಕಲುಷಿತವಾಗಿರ್ತಕ್ಕಂತಹ ಒಂದು ಗಾಳಿಯನ್ನು ನಾವು ಉಸಿರಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಶ್ವಾಸಕೋಶದ ಮೇಲೆ ಮತ್ತು ಬೇರೆ ಬೇರೆ ಅಂಗಗಳ ಮೇಲೆ ಒಂದು ರೀತಿಲಿ ಒತ್ತಡವನ್ನು ಏರಿ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ನೆನಪಿಟ್ಕೋಬೇಕು ಅಂತಂದರೆ, ಯಾವುದಾದ್ರೂ ಒಂದು ರಾಸಾಯನಿಕ ಅಂತ ನಾವು ಏನು ಹೇಳ್ತೀವಿ, ಅದು ರಾಸಾಯನಿಕ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುಗಳಾಗಿರ್ಬೋದು ಅದೆಲ್ಲವೂ ಕೂಡ ರಾಸಾಯನಿಕವೇ. ಹಾಗಾಗಿ ನಾವು ರಾಸಾಯನಿಕ ಮುಕ್ತವಾಗಿರ್ತೀವಿ, ನಾವು ರಾಸಾಯನಿಕವನ್ನು ಬಿಟ್ಟೇ ಬಿಡ್ತೀವಿ ಅಂತ ಅಂದರೆ ಅದು ಒಂದು ರೀತಿ ಇಂಪಾಸಿಬಲ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ, ಯಾವುದಾದ್ರೂ ಒಂದು ಹಣ್ಣು ಅಥವಾ ಒಂದು ತರಕಾರಿಯನ್ನು ನಾವು ಯಾವುದಾದ್ರೂ ಒಂದು ಮನೇಲಿ ಇಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಆ ಹಣ್ಣು ಕೊಳೆತಾಗ ಒಂದು ರೀತಿಯ ಸ್ಮೆಲ್ ಬರೋಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆ ಸ್ಮೆಲ್ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಆ ಬ್ಯಾಕ್ಟೀರಿಯಾಗಳು, ಆ ವೈರಸ್ಗಳು ಆ ಒಂದು ವಸ್ತು ಮೇಲೆ ಕುತ್ಕೊಂಡು ಅದು ಡಿಕಂಪೋಸ್ ಮಾಡಿ ಅಲ್ಲಿಂದ ಒಂದು ಮೀಥೇನ್ ಗ್ಯಾಸನ್ನು ಉತ್ಪತ್ತಿ ಮಾಡಿದಾಗ ಅದು ನಮಗೆ ಒಂದು ರೀತಿಲಿ ಆ ಮೀಥೇನ್ ಗ್ಯಾಸು ಸ್ಮೆಲ್ ಬರೋಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆದರೆ ಈ ಮೀಥೇನ್ ಗ್ಯಾಸ್ ಏನಿದೆ, ಈ ಮಿಥೇನ್ ಗ್ಯಾಸು ಆರೋಗ್ಯಕ್ಕೆ ಅಷ್ಟು
ಕೆಟ್ಟದಾಗಿರೋವಂಥ ರೀತಿಯಲ್ಲಿ ಏನೂ ವರ್ತಿಸೋದಿಲ್ಲ. ಅದು ಕೂಡ ರಾಸಾಯನಿಕವೇ. CH4 ಅಂತ ಏನು ಹೇಳ್ತೀವಿ, ಅದು ಕೂಡ ಒಂದು ರಾಸಾಯನಿಕವೇ. ರಾಸಾಯನಿಕ ಆಗಿದ್ದರೂ ಕೂಡ ಅದು ನಮ್ಮ ಮೇಲೆ ಜಾಸ್ತಿ ಪರಿಣಾಮ ಬೀರೋದಿಲ್ಲ. ಅದೇ ನಾವು ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಅಥವಾ ಇನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅವೆಲ್ಲವೂ ಕೂಡ ನಮ್ಮ ದೇಹ ಮೇಲೆ ಒಂದು ವ್ಯತಿರಿಕ್ತವಾದ ಕೆಟ್ಟ ಪರಿಣಾಮವನ್ನು ಅವು ಬೀರುತ್ತವೆ. ಯಾವುದು ನಮ್ಮ ಶರೀರಕ್ಕೆ ಹೆಚ್ಚು ಹಾನಿಕಾರಕ ಅಂತಂದರೆ, ಯಾವುದು ಹೆಚ್ಚು ರಾಸಾಯನಿಕವಾಗಿ ಸ್ಟ್ರಾಂಗ್ ಆಗಿರ್ತವೋ, ಆ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಅನಿಲಗಳೇನಿರ್ತವೋ ಅಥವಾ ಏನಾದರೂ ಒಂದು ಅಂಶಗಳಿರ್ತವೋ ಅವು ನಮ್ಮ ದೇಹಕ್ಕೆ ತುಂಬ ಕೆಟ್ಟದಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ. ಈಗ ಉದಾಹರಣೆಗೆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು. ಆ ರಾಸಾಯನಿಕ ಗೊಬ್ಬರ ನಮ್ಮ ಮೇಲೆ ರಾಸಾಯನಿಕವಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಅದು ನಮ್ಮ ಮೇಲೆ ಕೆಟ್ಟದಾಗಿ ಪರಿಣಾಮವನ್ನು ಅದು ಬೀರುತ್ತೆ. ಈಗ ಉದಾಹರಣೆಗೆ ನಾವು ಮಣ್ಣಿಗೆ ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರ ಈಗ ಒಂದು 100 kg ಹಾಕ್ತೀವಿ ಅಂತ ಅಂದ್ಕೊಳ್ಳಿ. 100 kg ನಾವು ಒಂದು ಹೊಲಕ್ಕೆ ಹಾಕ್ತೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು 90 ಭಾಗ ಆ ಭೂಮಿಗೆ ಸೇರಿ ಆ ಬೆಳೆಗಳ ಮುಖಾಂತರ ನಮ್ಮ ದೇಹವನ್ನು ಸೇರುತ್ತೆ. ಇದು ಕೂಡ ಅನಾರೋಗ್ಯಕರವಾದದ್ದು. ಇನ್ನೊಂದು 30 ಭಾಗ ಅಂತರ್ಜಲಕ್ಕೆ ಸೇರಿ ಅದು ನೀರಿಗೆ ಇಳ್ಕೊಳ್ತಕ್ಕಂಥದ್ದು. ಅದು ನೀರಿಗೆ ಇಳ್ಕೊಳ್ಳೋದ್ರಿಂದ ಆ ನೀರು ಮಾಲಿನ್ಯ ಆಗಿ ಅದನ್ನು ನಾವು ಮತ್ತೆ ಸೇವನೆ ಮಾಡೋ ಥರ ಆಗುತ್ತೆ. ಸೊ ಇದು ಕೂಡ ಅನಾರೋಗ್ಯಕರವಾದದ್ದು. ಮತ್ತು ಗಾಳಿ ಜೊತೆ ಇನ್ನೊಂದು 30% ಗಾಳಿಗೆ ಸೇರಿ ಅದು ಕೂಡ ಒಂದು ರೀತಿ ಗಾಳಿ ಮಿಶ್ರಣ ಆಗಿ ಅದು ನಮ್ಮ ಉಸಿರಾಡ್ತಕ್ಕಂಥದ್ದು. ಅದು ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು 10% ಬೇರೆ ಯಾವುದಾದ್ರೂ ಒಂದು ಜೀವಿಗಳು ತಿಂದು ಅವು ಸಾವನ್ನಪ್ತವೆ. ಉದಾಹರಣೆ ಎರೆಹುಳು ಆಗಿರ್ಬೋದು ಅಥವಾ ಒಂದು ಗೆದ್ಲೆ ಹುಳು ಆಗಿರ್ಬೋದು. ಇಂಥ ಸಣ್ಣ ಪುಟ್ಟ ಕ್ರಿಮಿಗಳು ಅದನ್ನು ಸೇವಿಸಿ ಸಾಯ್ತವೆ. ಹಾಗಾಗಿ ನಾವು ಏನು ಮೊದಲು ಪತ್ತೆ ಹಚ್ಚಬೇಕು ಅಂತ ಅಂದರೆ, ಮೊದಲು ರಾಸಾಯನಿಕವಾಗಿ ಯಾವುದು ಸ್ಟ್ರಾಂಗ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವು ಕುಡಿತಕ್ಕಂಥ ನೀರು ಕೂಡ ರಾಸಾಯನಿಕವೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಏನು ಉಸಿರಾಡ್ತಕ್ಕಂಥ ಗಾಳಿನೂ ಕೂಡ ರಾಸಾಯನಿಕವೇ. ಅವೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಹೊಂದತಕ್ಕಂಥ ರಾಸಾಯನಿಕಗಳಾಗಿವೆ. ಇವತ್ತು ನಾವು ನಮ್ಮ ಶರೀರಕ್ಕೆ ಯಾವುದು ಹಾನಿಕಾರಕವಾಗಿರ್ತಕ್ಕಂಥ ರಾಸಾಯನಿಕಗಳಿದ್ದಾವೋ ಅವು ತುಂಬ ಅಪಾಯಕಾರಿ. ಹಾಗಾಗಿ ನಾವು ಏನನ್ನು ಪತ್ತೆ ಹಚ್ಕೋಬೇಕು ಅಂತ ಅಂದರೆ, ಮೊದಲು ನಾವು ಈ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ, ಮತ್ತು ವಾಯು ಮಾಲಿನ್ಯವನ್ನು ನಾವು ಯಾವ ರೀತಿ ಅದರಿಂದ ಆಗುವಂಥ ಅಪಾಯವನ್ನು ಯಾವ ರೀತಿ ತಪ್ಪಿಸ್ಕೋಬೇಕು ಅಂತ ಅಂದರೆ, ಅದಕ್ಕೆ ಒಂದಷ್ಟು ರೆಮಿಡೀಸ್ಗಳನ್ನ ನಾವು ಹುಡುಕ್ತಾ ಹೋಗಬೇಕು. ಈಗ ಮೊದಲನೇದಾಗಿ ನಾವು ಕೃಷಿ ಚಟುವಟಿಕೆಗಳಿಗೆ ಬಳಸ್ತಕ್ಕಂಥ ಕೀಟನಾಶಕಗಳಾಗಿರ್ಬೋದು, ಕಳೆನಾಶಕಗಳಾಗಿರ್ಬೋದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಅದರ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಿ ನಮ್ಮ ರೈತರು ಸಾವಯವ ಕೃಷಿ ಪದ್ಧತಿಗಳಿಗೆ ಹೆಚ್ಚು ವಾಲಬೇಕಾಗಿದೆ ಇವತ್ತು. ಆಮೇಲೆ ಎರಡನೇದಾಗಿ ಸಾಧ್ಯವಾದಷ್ಟು ವಾಹನಗಳ ಬಳಕೆಯನ್ನು, ಖಾಸಗಿ ವಾಹನಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗಿದೆ ಇವತ್ತು. ಸೊ ಹಾಗಾಗಿ ಮತ್ತು ಈ ಕೈಗಾರಿಕೆಗಳು ಬಿಡ್ತಕ್ಕಂಥ ಹೊಗೆಯನ್ನು, ಕೈಗಾರಿಕೆಗಳು ಏನು ಕೈಗಾರೀಕರಣ ಅಂತ ಫ್ಯಾಕ್ಟ್ರಿಗಳು ಆ ಹೊಗೆ ಹೋಗುವಂತಹ ಒಂದು ಪೈಪನ್ನು ತುಂಬ ಅದರ ಎತ್ತರವನ್ನು ಎತ್ತರಿಸ್ಬೇಕಾಗತ್ತೆ. ಆಮೇಲೆ ಮತ್ತು ನಮಗೆ ಪ್ರಿವೆಂಟಿವ್ ಆಗಿ ಏನು ತಗೋಬೋದು ಅಂತಂದರೆ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣದಲ್ಲಿ ನಾವು ಸಾಧ್ಯವಾದಷ್ಟು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪ್ರತಿಯೊಬ್ಬ ರೈತನೂ ಕೂಡ ಒಂದು 10 ಸಸಿಗಳನ್ನು ಒಂದು ಎಕರೆಗೆ 10ರಿಂದ 20 ಸಸಿಗಳನ್ನ, ಯಾವುದಾದ್ರೂ ಸಸಿ ಆಗಿರ್ಬೋದು, ಅದು ಹಣ್ಣಿನ ಸಸಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಬೇವಿನ ಸಸಿ, ಯಾವುದಾದ್ರೂ ಒಂದು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂತಹ ಒಂದು
ಒಂದು ಪ್ರಿವೆನ್ಷನ್ ತಗೊಳ್ಳೋದಕ್ಕೋಸ್ಕರ ಅವನ್ನ ನೆಡಬೇಕಾಗತ್ತೆ. ಆಮೇಲೆ ನಾವು ಮುಖ್ಯವಾಗಿ ಇಲ್ಲಿ ತುಂಬ ಮುಖ್ಯವಾಗಿ ನೆನಪಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಷಯ, ಇನ್ನೊಂದು ವಿಷಯ ಏನಂತ ಅಂದರೆ ಅದು ನೀರು ಅಂತ ಹೇಳ್ತೀವಿ. ನೀರು ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ನೀರು. ನಿಮಗೆ ಎಲ್ಲರೂ ತಿಳಿದಿರೋ ಹಾಗೆ ನಮ್ಮ ಭೂಮಿಯಲ್ಲಿ ಸುಮಾರು 70% ನೀರಿನಿಂದ ಕೂಡಿದೆ. ಇನ್ನು 30% ನಮ್ಮ ಭೂಮಿ ಆವರಿಸ್ಕೊಂಡಿದೆ. ನಮ್ಮ ದೇಹದಲ್ಲೂ ಕೂಡ 70% ನೀರಿದೆ. ಸೊ ಈ ನೀರಿನ ಒಂದು ಅಂಶ, ನೀರಿನ ಒಂದು ಉಪಯೋಗಗಳನ್ನ ಹೇಳ್ತಾ ಹೋದರೆ ನಮ್ಮ ದೇಹದಲ್ಲಿ ಶಕ್ತಿಯ ಉತ್ಪಾದನೆ ಆಗಲಿಕ್ಕೆ ನೀರು ಬೇಕು. ಮತ್ತು ರಕ್ತ ಪರಿಚಲನೆ ಸರಿಯಾಗಿ ಎಲ್ಲ ದೇಹದ ಭಾಗಗಳಿಗೂ ಆಗೋದಕ್ಕೆ ಈ ನೀರು ಅನ್ನೋದು ಅವಶ್ಯಕತೆ ಇದೆ. ಮತ್ತು ಹೊಸ ಜೀವಕೋಶಗಳನ್ನು ಹುಟ್ಟಿಸೋದಕ್ಕೆ ಮತ್ತು ಮೂಳೆಗಳ ಮಧ್ಯೆ ಇರತಕ್ಕಂಥ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದನ್ನು ಉತ್ಪತ್ತಿ ಮಾಡಲಿಕ್ಕೂ ಕೂಡ ಈ ನೀರು ಬೇಕಾಗತ್ತೆ. ಆಮೇಲೆ ಈ ನೀರು ನಮ್ಮ ಶರೀರಕ್ಕೆ ಇಷ್ಟೊಂದು ಅವಶ್ಯಕತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಈ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ಈ ನೀರಿನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಸಾಧ್ಯವಾದಷ್ಟು ನಾವೆಲ್ಲರೂ ಈ ಕಾಫಿ, ಟೀ ಆಗಿರ್ಬೋದು, ಅಥವಾ ಕೋಲಾ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಮತ್ತು ಇನ್ನು ಮದ್ಯಪಾನ ಆಗಿರ್ಬೋದು, ಧೂಮಪಾನ, ಇವನ್ನೆಲ್ಲನೂ ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು. ಇವೆಲ್ಲವೂ ಕೂಡ ದೇಹದಲ್ಲಿ ನೀರಿನ ಅಂಶವನ್ನು ಕಡಿಮೆ ಮಾಡ್ತಾ ಹೋಗ್ತವೆ. ಇವೆಲ್ಲ ಮೂತ್ರ ಯಾವಾಗ ಜಾಸ್ತಿ ಹೋಗುತ್ತೋ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ 1% ನೀರಿನಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆಗ ನಮ್ಮ ಶರೀರದಲ್ಲಿರತಕ್ಕಂಥ ಕಾರ್ಯವಿಧಾನಗಳು ಮತ್ತು ಮನಸ್ಸಿನಲ್ಲಾಗತಕ್ಕಂತಹ ಕಾರ್ಯವಿಧಾನಗಳೇ ಬದಲಾಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತವೆ. ಮತ್ತು ಈ ನೀರನ್ನು ನಾವು ಯಾವ ರೀತಿ ಕುಡಿಬೇಕು ಅಂತಂದರೆ, ನೀರನ್ನು ನಾವು ರೋಗಜನಕ ಕ್ರಿಮಿಗಳಿರದಂತೆ ನೀರನ್ನು ಸರಿಯಾಗಿ ಶೋಧಿಸಿ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಈಗ ಮಣ್ಣಿನ ಗಡಿಗೆಯಲ್ಲಿ ಆ ನೀರನ್ನು ಇಟ್ಟರೆ ಅದು ಬೇಸಿಗೆ ಕಾಲದಲ್ಲೂ ಕೂಡ ಒಂದು ರೀತಿ ತಂಪಾಗಿರೋದನ್ನು ನಾವು ನೋಡ್ಬೋದು. ಈಗ ನೀರು ಅನ್ನೋದು ನಮ್ಮ ಶರೀರಕ್ಕೆ ಅತ್ಯವಶ್ಯಕ. ನೀರು ಮತ್ತು ಗಾಳಿ ಇವೆರಡೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಎರಡು ಮುಖ್ಯವಾದ ಅಂಶಗಳು. ಈ ನೀರನ್ನು ನಾವು ಪ್ರತಿನಿತ್ಯ ಕನಿಷ್ಠ ಪಕ್ಷ 2-3 ಲೀಟ್ರು ನಾವು ನೀರು ಕುಡಿಲೇಬೇಕು. ಆ ಮೂತ್ರದ ಬಣ್ಣ ಹಳದಿ ಆಗಬಾರ್ದು. ಹಳದಿ ಆದರೆ ಅದು ನಮ್ಮ ದೇಹ ನಮಗೆ ಒಂದು ರೀತಿ ಅದರ ಒಂದು ಸೈನನ್ನು ಕೊಡ್ತಾ ಹೋಗುತ್ತೆ, ನಿನ್ನ ಶರೀರದಲ್ಲಿ ನೀರು ಕಡಿಮೆ ಆಗಿದೆ, ಆ ನೀರನ್ನು ನೀನು ಸೇವನೆ ಮಾಡುವಂಥ ಒಂದು ಸೂಚನೆ ಕೊಡ್ತಾ ಹೋಗುತ್ತೆ. ಆವಾಗ ನಾವು ನೀರನ್ನು ಸೇವನೆ ಮಾಡಬೇಕು. ಈಗೆಲ್ಲ ಜಾಸ್ತಿ ಬೇಸಿಗೆ ಇದೆ. ಬೇಸಿಗೆ ಇರೋದರಿಂದ ಇದು ಸೆಕೆ ನಮ್ಮ ಶರೀರದಲ್ಲಿ ಬೆವರಿನ ಮುಖಾಂತರ ಹೋಗುತ್ತೆ. ಬೆವರಿನ ಮುಖಾಂತರ ಹೋದಾಗ ನಮ್ಮ ದೇಹ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದಾಗ ನಮ್ಮ ಬ್ರೈನ್ ಆಗಿರ್ಬೋದು ಅಥವಾ ನಮ್ಮ ಶರೀರ ಆಗಿರ್ಬೋದು ಯಾವುದೂ ಕೂಡ ಸರಿಯಾಗಿ ಒಂದು ಕಾರ್ಯನಿರತವಾಗೋದಕ್ಕೆ ತುಂಬ ಆಗುತ್ತೆ. ಸೊ ಆದ್ದರಿಂದ ನಾವು ಸಾಧ್ಯವಾದಷ್ಟು ಈ ಮಣ್ಣಿನ ಮಡಿಕೆಲಾಗಿರ್ಬೋದು ಅಥವಾ ತಾಮ್ರದ ಒಂದು ಚೊಂಬಲ್ಲಿ ನಾವು ಇಟ್ಕೊಂಡು ನೀರನ್ನ ಸೇವನೆ ಮಾಡಬೇಕಾಗತ್ತೆ. ಇನ್ನು ನೀರು ಶರೀರದಲ್ಲಿ ಕಡಿಮೆ ಆದರೆ ಯಾವ್ಯಾವ ಕಾಯಿಲೆಗಳು ಬರುತ್ತವೆ ಅಂತ ಅನ್ನೋದಕ್ಕೆ ಕೆಲವೊಂದಷ್ಟು ಒಂದಷ್ಟು ರೋಗಗಳ ಪಟ್ಟಿ ಮಾಡೋದಾದರೆ ತಲೆನೋವು, ಬೆನ್ನು ನೋವು ಮತ್ತು ಕಲುಷಿತ ನೀರ ಸೇವನೆ ಮಾಡೋದ್ರಿಂದ
ಮೈಕೈ ನೋವು, ಗರ್ಭಪಾತ ಅಥವಾ ಈ ಕ್ಯಾನ್ಸರ್ ಆಗಿರ್ಬೋದು. ಕ್ಯಾನ್ಸರು ಇಂಥ ಅನೇಕ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ನೀರು ಶುದ್ಧವಾಗಿರೋ ಥರ, ಅಂದರೆ ಶುದ್ಧವಾಗಿರೋದು ಅಂತಂದರೆ ಫುಲ್ಲು ಅದರಲ್ಲಿ ಏನೇನು ಮಿನರಲ್ಸ್ ಇರುತ್ತೋ ಅದನ್ನೆಲ್ಲನೂ ತೆಗೆದಾಕಬೇಕು ಅಂತ ಏನಿಲ್ಲ. ಬಾವಿ ನೀರು ಅಥವಾ ನಿಮಗೆ ಏನು ಕೆರೆ ನೀರು ಕೂಡ ಇವತ್ತು ಪೊಲ್ಯೂಷನ್ ಆಗಿದೆ ಬಿಡಿ. ಎಲ್ಲಾದರೂ ಒಂದು ಆ ನೀರನ್ನು ಸರಿಯಾಗಿ ಬಾವಿಲಿ ಬರ್ತಕ್ಕಂಥ ನೀರನ್ನೇ ಸರಿಯಾದ ರೀತಿಯ ಒಂದು ಮಡಕೆಲೋ ಅಥವಾ ಒಂದು ಸ್ಟೀಲ್ ಬೇಷನ್ನಲ್ಲೋ ಇಡೋದ್ರ ಮುಖಾಂತರ ಅದನ್ನು ನೀವು ಸೇವನೆ ಮಾಡಿದರೆ ಅದರೊಳಗಡಿಕೆ ಏನಾದರೂ ಒಂದು ಸ್ವಲ್ಪ ಈ ಬೇವಿನ ಎಲೆಗಳಾಗಿರ್ಬೋದು ಅಥವಾ ಮಾವಿನ ಎಲೆಗಳು ಹಾಕೋದ್ರ ಮುಖಾಂತರ ಆ ಒಂದು ಸ್ವಚ್ಛವಾದ ವಾತಾವರಣದಲ್ಲಿ ಇಡೋ ಮೂಲಕ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ನೀರಿನ ಕೊರತೆಯಿಂದ ಬರುವಂತಹ ಅನೇಕ ಕಾಯಿಲೆಗಳನ್ನು ನಾವು ತಪ್ಪಿಸ್ಬೋದು ಇಲ್ಲಿ. ಸೊ ಹಾಗಾಗಿ ಇವತ್ತು ಗಾಳಿ ಮತ್ತು ನೀರಿನ ಮಾಲಿನ್ಯದಿಂದ ಏನೇನು ಆಗುತ್ತೆ ಅನ್ನೋದನ್ನು ಸಾಧ್ಯವಾದಷ್ಟು ಬಿಡಿಸಿ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಆಹಾರದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರಗಳು.